ಹಲೋ ಎವ್ರಿವನ್. ಸೊ ಇವತ್ತಿನ ದಿನ ನಾನು EMA ಉಪಯೋಗಿಸ್ಕೊಂಡು ಯಾವ ತರ ಟ್ರೇಡಿಂಗ್ ನ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್, ನೀವು ಇಂಡಿಕೇಟರ್ ನ ಮೊದಲು ಅಪ್ಲೈ ಮಾಡ್ಲಿಕ್ಕೆ ಇಂಡಿಕೇಟರ್ಗೆ ಹೋಗಿ EMA ಅಂತ ಟೈಪ್ ಮಾಡಿ. ನಿಮ್ಗೆ ಇಲ್ಲಿ MPEMA ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ನಿಮ್ಗೆ ಇಲ್ಲಿ 3 EMAಗಳು ಕಾಣ್ತವೆ. ನಾನು 20 EMA ಒಂದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಪ್ಲಾಟ್ ಅನ್ನ ಅನ್ಚೆಕ್ ಮಾಡ್ತೀನಿ, ಒಂದೇದ್ ಮಾತ್ರ ಇಟ್ಕೊಂಡಿದ್ದೀನಿ. ಇನ್ಪುಟ್ ಅಲ್ಲಿ 50 ಇರೋದನ್ನ 20 ಅಂತ ಮಾಡ್ತೀನಿ. ಓಕೆನಾ? ಇದು 20 EMA ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಅಂತ ಅರ್ಥ. ಈ 20 EMA ಮಾರ್ಕೆಟ್ ಟ್ರೆಂಡ್ ಅಲ್ಲಿ ಇರುವಾಗ ಮಾತ್ರ ವರ್ಕ್ ಮಾಡುತ್ತೆ. ಮಾರ್ಕೆಟ್ ಟ್ರೆಂಡ್ ಇಲ್ಲ ಅಂತಂದ್ರೆ, ಸೈಡ್ ವೇ ಇತ್ತು ಅಂದ್ರೆ ವರ್ಕ್ ಆಗೋದೇ ಇಲ್ಲ. ಓಕೆನಾ? ಸೊ ಈಗ ನಾ ಏನ್ ಮಾಡ್ಬೇಕು ಅಂತಂದ್ರೆ, ಟ್ರೆಂಡ್ ಅಲ್ಲಿ ಇರುವಂತಹ ಸ್ಟಾಕ್ ಅನ್ನ ನಾನು ಚೂಸ್ ಮಾಡಬೇಕು. ನಂಬರ್ 1 ಏನ್ ಮಾಡಬೇಕು? ಸೊ ಸೀದಾ ನಾನು ಟಾಪ್ ಗೇನರ್ಸ್ ಟುಡೇ ಅಂತ ಹೋಗ್ತೀನಿ. NSE ವೆಬ್ಸೈಟ್ ಬರುತ್ತೆ, ಓಪನ್ ಮಾಡ್ತೀನಿ. ಇಲ್ಲಿ ಭಾರತಿ ಏರ್ಟೆಲ್ ಅಂತ ಇದೆ, ಎಟರ್ನಲ್ ಅಂತ ಇದೆ, ಪವರ್ ಗ್ರಿಡ್ ಅಂತ ಇದೆ. ಭಾರತಿ ಏರ್ಟೆಲ್ ನ ತಗೋತೀನಿ. ಸೊ ಈಗ ಭಾರತಿ ಏರ್ಟೆಲ್ ನ ಟ್ರೇಡಿಂಗ್ ವ್ಯೂ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ಭಾರತಿ ಏರ್ಟೆಲ್ ಲಿಮಿಟೆಡ್ ಇಂಟ್ರಾಡೇ ಟ್ರೇಡಿಂಗ್ ಟೈಮ್ 15 ನಿಮಿಷದ ಟೈಮ್ ಫ್ರೇಮ್ ಅಲ್ಲಿ ನಾನು ಟ್ರೇಡಿಂಗ್ ನ ಮಾಡಬೇಕು. ಇದು ಸೇಫ್ ಆಗಿ ಟ್ರೇಡಿಂಗ್ ನ ಮಾಡೋರು. ಓಕೆ, ಸೊ ಇವತ್ತಿನ ದಿನ ಮಾರ್ಕೆಟ್ ಓಪನ್ ಆಗಿರೋದು ಎಲ್ಲಿ ಓಪನ್ ಆಗಿದೆ? ಸೊ ಇವತ್ತಿನ ದಿನ ಮಾರ್ಕೆಟ್ ಓಪನ್ ಆಗಿರೋದು ಅಪ್ರಾಕ್ಸಿಮೇಟ್ಲಿ ಈ ಪಾಯಿಂಟ್ ಅಲ್ಲಿ. ಓಕೆ, ಈ ಪಾಯಿಂಟ್ ಅಲ್ಲಿ ಓಪನ್ ಆಗಿದೆ. ಸೊ ಯಾವಾಗ ಮಾರ್ಕೆಟು ಈ ಟ್ರೆಂಡ್ ನೋಡಿ, ನೀವು ಕಳೆದ ಕೆಲವು ದಿನಗಳಿಂದ ಅಪ್ ಟ್ರೆಂಡ್ ಅಲ್ಲೇ ಇದೆ. ಸೊ ಯಾವಾಗ ಮಾರ್ಕೆಟು 20 EMA ಹತ್ರ ಬರುತ್ತೆ, ಈ ಪಾಯಿಂಟ್ ಅಲ್ಲಿ ನಾವು ಎಂಟ್ರಿ ಆಗಬಹುದು. ಇನ್ನು ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ ನ ಯಾವ ತರ ಇಟ್ಕೋಬಹುದು ಅಂತಂದ್ರೆ, ಸ್ವಲ್ಪ ಝೂಮ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಒಂದು ಹಾರಿಜಾಂಟಲ್ ಲೈನ್ ನ ತಗೋತಾ ಇದ್ದೀನಿ. ಸೊ ಇಲ್ಲಿ 20 EMAಗೆ ಹಾರಿಜಾಂಟಲ್ ಲೈನ್ ನ ಹಾಕಿದ್ದೀನಿ. ಓಕೆ, ಸೊ ನನ್ನ ಎಂಟ್ರಿ ಪಾಯಿಂಟ್ ಯಾವಾಗ ಮಾರ್ಕೆಟ್ ಈ ಹಾರಿಜಾಂಟಲ್ ಲೈನ್ ಬಂದು ಟಚ್ ಮಾಡುತ್ತೋ, 20 EMA ಬಂದು ಟಚ್ ಮಾಡುತ್ತೋ, ಅದು ನನ್ನ ಎಂಟ್ರಿ ಪಾಯಿಂಟ್. ಪ್ರೈಸ್ ಲೇಬಲ್ ನ ಯೂಸ್ ಮಾಡ್ಬಿಟ್ಟು ನಾ ಇಲ್ಲೊಂದು ಪ್ರೈಸ್ ಲೇಬಲ್ ನ ಹಾಕ್ತೀನಿ. ಅಂದ್ರೆ ನನ್ನ ಎಂಟ್ರಿ 1886. ಸೊ ನನ್ನ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಈ ಹಾರಿಜಾಂಟಲ್ ಲೈನ್ಗೆ ಯಾವ ಒಂದು ಬುಲ್ಲಿಶ್ ಮಾರುಬೋಜೋ ಕ್ಯಾಂಡಲ್ ಟಚ್ ಆಗಿದೆ ಅದರ ಕೆಳಗಡೆ ಸ್ಟಾಪ್ ಲಾಸ್ ನ ಇಟ್ಕೋತೀನಿ ನಾನು. ಸೊ 1881 ಈಸ್ ದ ಸ್ಟಾಪ್ ಲಾಸ್. ಇನ್ನು ಟಾರ್ಗೆಟ್ ಏನ್ ಮಾಡಬಹುದು ಅಂದ್ರೆ, ಪ್ರೀವಿಯಸ್ ಸ್ವಿಂಗ್ ಪಾಯಿಂಟ್ ಇಲ್ಲಿದೆ. ಸೊ ಇಲ್ಲಿಗೆ ನಾನು ಇದನ್ನ ಟಾರ್ಗೆಟ್ ಮಾಡ್ತೀನಿ, ಅಂದ್ರೆ 1900. ಸೊ 5 ಪಾಯಿಂಟ್ ಸ್ಟಾಪ್ ಲಾಸ್ ಆಯ್ತು, ಅಪ್ರಾಕ್ಸಿಮೇಟ್ಲಿ 15 ಪಾಯಿಂಟ್ ಟಾರ್ಗೆಟ್ ಆಯ್ತು. ಅಂದ್ರೆ ರಿಸ್ಕ್ ರಿವಾರ್ಡ್ ರೇಷಿಯೋ 1:3 ಆಯ್ತು. ಇದೇ ತರ ಟಾಪ್ ಲೂಸರ್ ನ ಕೂಡ ಹುಡ್ಕೊಂಡ್ಬಿಟ್ಟು ನೀವು ಟ್ರೇಡಿಂಗ್ ನ ಮಾಡಬಹುದು. ಸೊ ಚೆನ್ನಾಗಿ ಕಲ್ತಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇನ್ನೂ ಹೆಚ್ಚಿನದಾಗಿ ಕಲಿಲಿಕ್ಕೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.